ಇದು ಆಗಲೇ 11:20 ಸಮಯ. ಬೇಸಿಗೆಯ ಬಿಸಿಲಿನ ತಾಪಮಾನ ತಡೆಯದೆ ಕೆಲ ಊರಿನ ಜನರು ತಮ್ಮ ಮನೆಯ ಹೊರಗೆ ಕುಳಿತು ಮಾತನಾಡುತ್ತಿದ್ದರೆ, ಕೆಲವರು ವಿಶ್ರಾಂತಿಯಲ್ಲಿ ಮಸಿದುಕೊಂಡಿದ್ದರು. ಆದರೆ ಈ ರಾತ್ರಿ ಬೇಸಿಗೆಯಲ್ಲಿ ಅಚಾನಕ್ ಮಳೆ ಬೀಳಲಾರಂಭಿಸಿತು. ಮಿಂಚು ಹೊಡೆತ ಗಟ್ಟಿಯಾಗಿ ಕೇಳಿಸುತ್ತಿತ್ತು. ಈ ವಿಚಿತ್ರ ದೃಶ್ಯವನ್ನು ನೋಡಿ ಊರಿನ ಜನರು ಭಯದಿಂದ ತಮ್ಮ ಮನೆಗಳೊಳಗೆ ಓಡಿದರು. ಶ್ಯಾಮಲಾ ತನ್ನ ಮಾವ ಹಾಗೂ ಗಂಡನ ಜೊತೆಗೆ ತನ್ನ ತವರು ಮನೆ ಹಬ್ಬಕ್ಕೆಂದು ಸಿಟಿಯಿಂದ ಕೊನೆ ಬಸ್ಸು ಹಿಡಿದು ರಾಮಪುರ ಎಂಬ ಹಳ್ಳಿಯಲ್ಲಿ ಇಳಿದಳು. ತನ್ನ ಊರು ಸುಮಾರು ರಾಮಪುರದಿಂದ 5 ಕಿಲೋಮೀಟರ್ ದೂರವಿತ್ತು. ಮಳೆಯ ಮಾರಾಮಾರಿಯಾರಿಯಿಂದ ಊರಿಗೆ ಊರೇ ಗಬ್ಬೆನಿಸುವ ಕತ್ತಲೆಯಿಂದ ತುಂಬಿತ್ತು. ಎತ್ತ ನೋಡಿದ್ರೂ ಮೋಡಕ್ಕೆ ತೂತು ಬಿದ್ದಂತೆ ಆ ದಿನ ಜೋರು ಮಳೆ. ಇಲ್ಲಿ ನೋಡಿ ಎಷ್ಟು ಸೈಲೆಂಟ್ ಆಗಿದೆ. ಒಂದು ನರಪಿಳ್ಳೆ ಕೂಡ ಓಡಾಡ್ತಿಲ್ಲ. ನಿಜವಾಗಿಯೂ ಭಯವಾಗ್ತಿದೆ ರೀ. ಹೌದು ಶ್ಯಾಮಲಾ, ಈ ಕಡೆ ಒಂದು ಬಸ್ ಕೂಡ ಬರ್ತಿಲ್ಲ. ನಾವು ಲಾಸ್ಟ್ ಬಸ್ನಲ್ಲಿ ಬರಬಾರ್ದಿತ್ತು. ನಾನು ಮೊದಲೇ ಹೇಳಿದ್ದೆ ನಿಮ್ಗಳಿಗೆ ಮನೆನ ಬೇಗನೆ ಬಿಡಿ, ತಡ ಮಾಡಬೇಡಿ ಅಂತ. ಈ ಟೈಮ್ನಲ್ಲಿ ಇಳಿದುಕೊಂಡು ನಿಲ್ಲೋದು ಸರಿಯಲ್ಲ. ನಾಳೆ ಯುಗಾದಿ ಇದೆ ಅಂತ ಗೊತ್ತಿದ್ರೂ ಕೂಡ ನಾನು ತಡ ಮಾಡ್ಬಿಟ್ಟ. ಕ್ಷಮಿಸಿ ಮಾವ. ಇವ್ರು ಕೂಡ ಆಫೀಸಿಂದ ಬರೋದು ತಡ ಮಾಡಿದ್ರು. ಇಲ್ಲಿ ನೋಡಿದ್ರೆ ಭದ್ರೆ ಬೇಸಿಗೆಯಲ್ಲಿ ಮೋಡಕ್ಕೆ ತೂತು ಬಿದ್ದಂತೆ ಜೋರಾಗಿ ಸೋನೆ ಬೀಳ್ತಾನೆ ಇದೆ. ಈ ಮಳೆ ನಿಲ್ಲೋ ತರ ಕಾಣ್ತಿಲ್ಲ. ಏನ್ ಮಾಡೋದೀಗ? ಸರಿ, ಈಗ ಯೋಚನೆ ಮಾಡಿದ್ರೆ ಉಪಯೋಗ ಇಲ್ಲ. ನಿಮ್ಮನೆಯವ್ರಿಗೆ ಫೋನ್ ಮಾಡೋಣ ಅಂದರು. ಈ ಕಡೆ ನನ್ನ ಫೋನಲ್ಲಿ ನೆಟ್ವರ್ಕ್ ತೋರಿಸ್ತಿಲ್ಲ. ಈಗೇನು ಮಾಡೋದು? ನೀನೇ ಹೇಳು ಶ್ಯಾಮಲ್. ಹೀಗೆ ಒಬ್ರೊಬ್ಬರ ನಡುವೆ ಭಯದ ಆತಂಕ ಜಾಸ್ತಿ ಆಗುತ್ತಲೇ ಬಂತು. ಸುರಿಯುವ ಜೋರ್ ಮಳೆಯಲ್ಲಿ ಯಾರೊಬ್ಬರೂ ಕಾಣಲಿಲ್ಲ. ಈಗ ಏನು ಮಾಡೋದು ಎಂದು ಯೋಚಿಸುತ್ತಿರುವಾಗಲೇ ಶ್ಯಾಮಲಾ, ರೀ, ನನಗನ್ಸೋ ಮಟ್ಟಿಗೆ ಈ ಮಳೆ ನಿಲ್ಲಲ್ಲ. ಈ ಮಳೆ ನಿಲ್ಲೋದ ಕಾಯ್ಕೊಂಡ್ ನಿಂತ್ರೆ ನಾವು ಬೆಳಗಿನ ಜಾವ ಮನೆ ಸೇರ್ಬೇಕಾಗತ್ತೆ. ಆದ್ರಿಂದ ಇಲ್ಲೇ ಪಕ್ಕದಲ್ಲಿ ಒಂದ್ ಕಾಲ್ ದಾರಿ ಇದೆ. ನಮ್ಮಮ್ಮ ಪೇಟೆಯಿಂದ ಬರೋದು ಲೇಟ್ ಆದ್ರೆ ಅದೇ ದಾರಿಯಲ್ಲಿ ಬರೋರು. ಅದು ನಮ್ಮೂರಿಗೆ ತುಂಬಾ ಹತ್ತಿರವಿದೆ. ಹಾಗೂ ಕೆಲವು ಮನೆಗಳು ಇದೆ ಅಂತ ಕೇಳಿದ್ದನ. ಏನಾದ್ರೂ ಈ ಮಳೆ ಇನ್ನ ಜಾಸ್ತಿ ಆಗ್ತಾ ಹೋದ್ರೆ ನಾವು ಅಲ್ಲೇ ಹಳ್ಳಿಯಲ್ಲಿರುವ ಒಂದೆರಡು ಮನೆ ಸಹಾಯ ಕೇಳೋಣ. ಕಾಡಿನ ದಾರಿಯ ಈ ಸಮಯದಲ್ಲಿ ಹೋಗೋದು ರಿಸ್ಕ್ ಅಲ್ವಾ? ಲೈಟ್ ಕೂಡ ಇಲ್ಲ. ಹೌದು, ಆದರೆ ನನಗ್ಯಾಕೋ ಶ್ಯಾಮಲಾ ಹೇಳ್ತಿರೋದು ಸರಿ ಕಾಣ್ತಿದೆ. ಯಾಕಂದ್ರೆ ಇಲ್ಲಿ ನಿಂತಿದ್ರೆ ಏನೂ ಲಾಭ ಇಲ್ಲ. ನಾವು ಮೂವರಿದ್ದೀವಿ, ಜಾಗ್ರತೆಯಾಗಿ ಹೋದ್ರೆ ಆಯ್ತು. ನಾವು 1 ಗಂಟೆಯಲ್ಲೆಲ್ಲ ಶ್ಯಾಮಲಾ ಮನೆ ತಲುಪೋದು. ಅವರ ಮಾತುಗಳು ಅಲ್ಲಿ ನಿಂತವು. ಸುತ್ತಲೂ ನಿಶ್ಶಬ್ದ ಮಾತ್ರ ಉಳಿಯಿತು. ಇನ್ನೂ ಕಾಯದೆ ಅವರು ಮನೆ ಕಡೆ ಕಾಡಿನ ದಾರಿಯನ್ನು ಹಿಡಿಯಲು ನಿರ್ಧರಿಸಿದರು. ನಿಧಾನವಾಗಿ ಕತ್ತಲೆಯೊಳಗೆ ಹೆಜ್ಜೆ ಇಟ್ಟು ಅವರು ನಡೆಯಲು ಶುರು ಮಾಡಿದರು. ಇದು ಸ್ವಲ್ಪ ವಿಚಿತ್ರ ಅನ್ಸತ್ತಿಲ್ವಾ ರೀ? ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತಿರೋದು. ಕಳೆದ 5 ವರ್ಷಗಳಿಂದ ಯುಗಾದಿಯ ಹಿಂದಿನ ದಿನ ಹೀಗೆ ಮಳೆ ಬರುತ್ತಿದೆ ಅಂತ ನನ್ನ ಅಮ್ಮ ಹೇಳ್ತಿದ್ಲು. ಹೌದು, ಇದು ನಿಜವಾಗಿಯೂ ಅಸಾಮಾನ್ಯವಾಗಿದೆ. ಈ ಸಮಯದಲ್ಲಿ ಹೀಗೆ ಮಳೆ ಬರೋದು ಸಾಮಾನ್ಯ ಅಲ್ಲ. ಅವರು ಮಾತು ಮುಗಿಸಿ 2-3 ಹೆಜ್ಜೆಗಳು ಮುಂದೆ ಇಟ್ಟ ತಕ್ಷಣ ಏಕಾಏಕಿ ಭಾರೀ ಮಳೆ ಸುರಿಯಲು ಆರಂಭವಾಯಿತು. ಕ್ಷಣಗಳಲ್ಲಿ ನೀರು ತುಂಬಿ ಅವರ ದೇಹದ ಅರ್ಧದವರೆಗೆ ಏರಿತು. ಆ ಅಪ್ರತೀಕ್ಷಿತ ದೃಶ್ಯ ಅವರನ್ನು ಬೆಚ್ಚಿ ಬೀಳುವಂತೆ ಮಾಡಿತು. ಬೇಗ ಓಡಿ, ಇಲ್ಲಿ ಏನೂ ಸರಿಯಿಲ್ಲ. ಇನ್ನೂ ಕೆಲ ಹೆಜ್ಜೆಗಳು ಮುಂದೆ ಹೋದ್ರೆ ನಾವು ಜೀವಂತವಾಗಿರೋದು ಕಷ್ಟ ಆಗಬಹುದು. ನೀರು ಇಲ್ಲದ ಕಡೆಗೆ ಓಡಲು ಶುರು ಮಾಡಿದರು. ಆದರೆ ನೀರು ಈಗಾಗಲೇ ಅವರ ದೇಹದ ಅರ್ಧದವರೆಗೆ ಏರಿತ್ತು. ಓಡೋದು ಕೂಡ ಕಷ್ಟವಾಗುತ್ತಿತ್ತು. ಭಯದಿಂದ, ಗಾಬರಿಯಿಂದ ಅವರು ಮುಂದೆ ಓಡುತ್ತಲೇ ಇದ್ದರು, ಆ ಸ್ಥಳದಿಂದ ತಪ್ಪಿಸಿಕೊಳ್ಳಲು. ಇದ್ಯಾಕೋ ವಿಚಿತ್ರ ಅನ್ಸ್ತಿದೆಯಲ್ಲ. ಮಾವ, ಟೆನ್ಷನ್ ಮಾಡ್ಕೋಬೇಡಿ. ನಾವೀಗ ಊರ್ಗೆ ಹತ್ರ ಬಂದಿದ್ದೀವಿ. ಈ ಊರ್ನ ಜನರು ತುಂಬಾ ಒಳ್ಳೆಯವರು ಅಂತ ಕೇಳಿದ್ದನ. ಯಾರನ್ನಾದ್ರೂ ಕೇಳಿದ್ರೆ ಸಹಾಯ ಮಾಡ್ತಾರ. ಎಲ್ಲರೂ ತಕ್ಷಣವೇ ಅವರ ಕಾಣುತ್ತಿದ್ದಂತಹ ಒಂದು ಹತ್ತಿರ ಮನೆಗೆ ಹೋಗ್ತಾರೆ. ಬಾಗಿಲು ತಟ್ಟರೆ ಮುಂದೆ ಏನಾಯ್ತು? ಊರಿನ ಜನ ಸಹಾಯ ಮಾಡಿದ್ರ? ಹಾಗೂ ಯುಗಾದಿ ಇಂದಿನ ಮಳೆಯ ರಹಸ್ಯವೇನು? ಬೇಸಿಗೆಯ ಮಳೆಗೆ ಊರಿನ ಜನರು ಯಾಕೆ ಎದುರ್ತಿದ್ರು? ಇದನ್ನು ತಿಳಿಲಿಕ್ಕೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.